ಎಲ್ಲ ಕನ್ನಡ ಮಕ್ಕಳಿಗೂ ಕನ್ನಡ ಕಿಡ್ಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಆಮೆ ಮತ್ತೆ ಮೊಲ ಕತೆ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಅರಣ್ಯದಲ್ಲಿ ಮೊಲ ಮತ್ತು ಆಮೆ ಎಂಬ ಎರಡು ಸ್ನೇಹಿತರು ಇದ್ದರು. ಮೊಲ ಬಹಳ ವೇಗವಾಗಿ ಓಡುತ್ತಿತ್ತು. ಅದಕ್ಕೆ ತನ್ನ ಮೇಲೆ ತುಂಬ ಗರ್ವವಿತ್ತು. ಆಮೆ ಮಾತ್ರ ನಿಧಾನವಾಗಿ ನಡೆಯುತ್ತಿದ್ದರೂ ತುಂಬ ಸಹನಶೀಲ ಮತ್ತು ಬುದ್ಧಿವಂತವಾಗಿತ್ತು. ಒಂದು ದಿನ ಹೀಗೆ ಮೊಲ ಮತ್ತೆ ಆಮೆ ಮಾತನಾಡುವಾಗ ಮೊಲ ಆಮೆಯನ್ನು ನೋಡಿ ನಕ್ಕಿತ್ತು. ನೀನು ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ? ನನ್ನ ಮುಂದೆ ಓಡಲು ಸಾಧ್ಯವೇ ಇಲ್ಲ ಎಂದಿತು. ಆಗ ಆಮೆ ಶಾಂತವಾಗಿ ಹೇಳಿತು, ಸರಿ ಆಯ್ತು, ನಿನ್ನೊಂದಿಗೆ ಓಟದ ಸ್ಪರ್ಧೆ ಮಾಡೋಣ, ಆಗ ನೋಡೋಣ ಯಾರು ಗೆಲ್ಲುತ್ತಾರೆಂದು. ಆಗ ಅದಕ್ಕೆ ಮೊಲ ಒಪ್ಪಿಕೊಂಡಿತ್ತು. ಎಲ್ಲ ಪ್ರಾಣಿಗಳು ಕೂಡ ಓಟವನ್ನು ನೋಡಲು ಬಂದವು. ಓಟ ಶುರುವಾಯಿತು. ಮೊದಲು ತುಂಬ ವೇಗವಾಗಿ ಓಡಿ ಹೋಗ್ತಾ ಇತ್ತು ಮೊಲ. ಆಮೆ ತುಂಬ ನಿಧಾನವಾಗಿ ಬರ್ತಾ ಇತ್ತು. ಆಮೆ ಹಿಂದೆ ಉಳಿದಿದ್ದನ್ನು ನೋಡಿ ಮೊಲ ಯೋಚಿಸಿತು, ಆಮೆ ತುಂಬ ನಿಧಾನ, ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ವಾ ಅಂತ ಅದು ಮರದ ಕೆಳಗೆ ಮಲಗಿ ನಿದ್ರೆಗೆ ಜಾರಿತು. ಆದರೆ ಆಮೆ ನಿಧಾನವಾಗಿ ನಡೀತಾನೆ ಇತ್ತು. ಎಲ್ಲೂ ಕೂಡ ಅದು ನಿಂತ್ಕೊಳ್ಳೇ ಇಲ್ಲ. ಮೊಲ ನಿದ್ರೆಯಿಂದ ಎದ್ದಾಗ ನೋಡ್ತು, ಆಮೆ ಈಗಾಗಲೇ ಅದರ ಅಂತಿಮ ರೇಖೆಯನ್ನು ತಲುಪಿತ್ತು. ಬೇರೆ ಎಲ್ಲ ಪ್ರಾಣಿಗಳು ಆಮೆಯನ್ನು ಪ್ರಶಂಸಿಸಿದವು. ಮೊಲ ತನ್ನ ತಪ್ಪನ್ನು ಅರಿತುಕೊಂಡಿತು ಮತ್ತು ಆಮೆಯನ್ನು ಕ್ಷಮೆ ಕೇಳಿತು. ಮಕ್ಕಳೇ, ಹಾಗಾದರೆ ಈ ಕಥೆಯ ನೀತಿ ಏನು ಗೊತ್ತಾ? ನಿಧಾನವಾದರೂ ನಿರಂತರ ಪ್ರಯತ್ನ ಮಾಡಿದರೆ ಗೆಲುವು ಖಂಡಿತ ಮತ್ತು ಗರ್ವಕ್ಕಿಂತ ಪರಿಶ್ರಮ ಮುಖ್ಯ ಅನ್ನೋದನ್ನ ನಾವು ಈ ಕಥೆಯಿಂದ ತಿಳ್ಕೊತೀವಿ.